ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಖ್ಯ ಸಾರ. ದಿನಾಂಕ 29/12/24. ರಿವೈಸ್ 31/12/2002. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗುವ ವಿಶೇಷತೆಯನ್ನು ತೋರಿಸಿ. ಇಂದು ನವಯುಗ ರಚಯಿತ ನವಜೀವನದಾತ ಬಾಪ್ದಾದ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದಾರೆ. ತಾವೆಲ್ಲರೂ ಸಹ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ಹೊಸ ಯುಗವನ್ನು ಆಚರಿಸಲು ಬಂದಿದ್ದೀರೋ? ಹೊಸ ವರ್ಷವನ್ನಂತೂ ಎಲ್ಲರೂ ಆಚರಿಸುತ್ತಾರೆ, ಆದರೆ ತಾವೆಲ್ಲರೂ ಹೊಸ ಜೀವನ, ಹೊಸ ಯುಗ ಹಾಗೂ ಹೊಸ ವರ್ಷ ಮೂರನ್ನೂ ಆಚರಣೆ ಮಾಡುತ್ತಿದ್ದೀರಿ. ಬಾಪ್ದಾದರವರು ಸಹ ತ್ರಿಮೂರ್ತಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯಗಳನ್ನು ಕೊಡುತ್ತಾರೆ ಹಾಗೂ ಜೊತೆಯಲ್ಲಿ ಒಂದಲ್ಲ ಒಂದು ಕೊಡುಗೆಯನ್ನು ಕೊಡುತ್ತಾರೆ. ಕೊಡುಗೆಯನ್ನಂತೂ ಕೊಡುತ್ತಾರಲ್ಲವೇ? ಆದರೆ ಬಾಪ್ದಾದರವರು ತಮ್ಮೆಲ್ಲರಿಗೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ? ಗೋಲ್ಡನ್ ಪ್ರಪಂಚದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೆ ಗೋಲ್ಡನ್ ಪ್ರಪಂಚದ ಕೊಡುಗೆಯು ಸಿಕ್ಕಿದೆಯಲ್ಲವೇ? ಆ ಗೋಲ್ಡನ್ ಪ್ರಪಂಚದಲ್ಲಿ ನವಯುಗದಲ್ಲಿ ಸರ್ವ ಪ್ರಾಪ್ತಿಗಳೂ ಇರುತ್ತವೆ. ತಮ್ಮ ರಾಜ್ಯದ ನೆನಪಿದೆಯೇ? ಅಲ್ಲಿ ಯಾವುದೇ ಅಪ್ರಾಪ್ತಿಯ ಹೆಸರು ಗುರುತೇ ಇರುವುದಿಲ್ಲ. ಇಂತಹ ಕೊಡುಗೆಯನ್ನು ಬಾಪ್ದಾದರವರ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ನಂಬರ್ 1 ವಿಶೇಷ ಆತ್ಮ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ದುಷ್ಟ ಮಾರ್ಗವನ್ನು ಬಿಟ್ಟು ಉತ್ತಮ ಮಾರ್ಗದ ಓಟ ಮಾಡಿರಿ. ಅಚ್ಚಾ, ಓಂ ಶಾಂತಿ.